Hello everyone, welcome back to my channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು, ಹಾಗೆ ಮಹಿಳಾ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ಆ ಶಿವ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಬೇಡ್ಕೊಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ದೇವರಿಗೆ ದೀಪ ಹಚ್ಚಿ ಒಳ್ಳೇದು ಮಾಡಪ್ಪ ಅಂತ ಬೇಡಿಕೊಂಡು ಇವತ್ತಿನ ದಿನನ ಸ್ಟಾರ್ಟ್ ಮಾಡಿದೆ. ನನಗೆ ಶಿವರಾತ್ರಿ ಅಂದಿದ ತಕ್ಷಣ ನೆನಪಾಗೋದೆ ನನ್ನ ಚೈಲ್ಡ್ಹುಡ್. ನಾನು 4th ಸ್ಟ್ಯಾಂಡರ್ಡ್ ಇರುವಾಗ ನನಗೆ ಶಿವರಾತ್ರಿ ಹಬ್ಬದ ದಿನ ಅಮ್ಮ ಆಗಿತ್ತು ಫಸ್ಟ್ ಟೈಮ್. ಅದು ತುಂಬಾ ನೆನಪಾಗುತ್ತೆ. ಪ್ರತಿ ವರ್ಷ ಹಬ್ಬದ ದಿನವೂ ಅದು ನೆನಪಾಗುತ್ತೆ. ಅದಲ್ಲದೆ ಹಬ್ಬಕ್ಕೆ ಅಂತ ರಜಾ ಕೊಟ್ಟರೆ ನಾವು ಜಾಗರಣೆಗೆ ಅಂತ ಇನ್ನೊಂದು ದಿನ ಸ್ಕೂಲ್ ರಜಾ ಹಾಕೋತಾ ಇದ್ವಿ, ಅದೊಂದು ನೆನಪಾಗುತ್ತೆ. ಇವತ್ತು ತಿಂಡಿಗೆ ಚಿತ್ರಾನ್ನ ಮಾಡಿದರು. ನಾನು ಉಪವಾಸ ಇದ್ದೆ, ಹಾಗೆ ಅಮ್ಮನೂ ಉಪವಾಸ ಇದ್ದರು. ಅಪ್ಪಂಗೆ ಮತ್ತು ಅಂಗಡಿ ಹತ್ರದವ್ರಿಗೆ ತಿಂಡಿ ಮಾಡಲೇಬೇಕಲ್ಲ, ಅದಕ್ಕೆ ಚಿತ್ರಾನ್ನ ಮಾಡಿದರು. ಹಾಗೆ ಮಧ್ಯಾಹ್ನ ಬೇಜಾರಾಗ್ತಿತ್ತು, ಇನ್ನೊಂದು ಬೆಳಗ್ಗೆನೇ ಎಲ್ಲ ಕೆಲಸ ಮುಗ್ದೋಗಿತ್ತಲ್ಲ ಅಂತ ಮೆಹಂದಿ ಹಾಕ್ಕೊಂಡೆ. ಇವತ್ತಿನ ಸ್ಪೆಷಲ್ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ತೊಂಬಿಟ್ಟು ಮಾಡೇ ಇರ್ತಾರೆ, ಅದನ್ನು ಮಾಡಿದರು. ಹಾಗೆ ನಮ್ಮ ಮನೆಯಲ್ಲಿ ರವೆ ಉಂಡೆ ಮಾಡಿದರು. ನಮಗೆ ರವೆ ಉಂಡೆ ಅಂದರೆ ತುಂಬಾ ಇಷ್ಟ. ಹಾಗೆ ನನ್ನ ತಂಗಿಗೆ ನಿಪ್ಪಟ್ಟು ಇಷ್ಟ ಅಂತ ನಿಪ್ಪಟ್ಟು ಮತ್ತು ಕೋಡ್ಬಳೆ ಮಾಡಿದರು. ನೆಕ್ಸ್ಟ್ ಈ ವ್ಲಾಗ್ನ ನಾನು ಸಂಜೆಯಿಂದ ಕಂಟಿನ್ಯೂ ಮಾಡಿದ್ದೀನಿ. ಸಂಜೆ ಅಪ್ಪಂಗೆ ಮತ್ತು ಅಮ್ಮಂಗೆ ನನ್ನ ತಂಗಿಗೆ ಕಾಫಿ ಮಾಡಿಕೊಡ್ತಾಯಿದ್ದೀನಿ. ಕಾಫಿ ಜೊತೆ ಒಂದು ಬಿಸ್ಕೆಟ್ನ ಕೊಟ್ಟೆ. ಹಾಗೆ ಸಂಜೆ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಉಪವಾಸ ಇದ್ನಲ್ಲ, ಉಪವಾಸ ಬಿಡೋಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿ ಅಲ್ಲೇ ದೇವಸ್ಥಾನದಲ್ಲಿ ಉಪವಾಸ ಬಿಟ್ಟು ಬಂದೆ. ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಈಶ್ವರನ ದೇವಸ್ಥಾನ ನಮ್ಮ ಮನೆ ಹಿಂದೆನೇ ಇದೆ, ಅದೇ ದೇವಸ್ಥಾನಕ್ಕೆ ಹೋಗಿದ್ದೆ. ರಶ್ ಏನು ಜಾಸ್ತಿ ಇರಲಿಲ್ಲ, ಸ್ವಲ್ಪ ರಶ್ ಇತ್ತು. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಹಾಗೆ ಅಲ್ಲೇ ಪ್ರಸಾದನೂ ಕೊಟ್ಟರು. ಪ್ರಸಾದ ತಿಂದು ನಾನು ಉಪವಾಸನ ಇಲ್ಲಿಗೆ ಬಿಟ್ಟೆ. ನೋಡಿ, ಮಧ್ಯಾಹ್ನ ಹಾಕ್ಕೊಂಡಿದ್ದು ಮೆಹಂದಿ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ಇವತ್ತು ಅಪ್ಪ ಫ್ರೀ ಇದ್ದರು ಅನ್ನೋ ಕಾರಣಕ್ಕೋಸ್ಕರ ನಾವು ಸಿದ್ಧಗಂಗಾ ಮಠ ಜಾತ್ರೆಗೆ ಹೋಗಿದ್ವಿ. ಇದು ತುಮಕೂರಿನ ಅತಿ ದೊಡ್ಡ ಜಾತ್ರೆ. ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ತುಮಕೂರು ಅಂತಿದ್ದ ತಕ್ಷಣ ಫಸ್ಟ್ ಬರೋದೇ ಕಣ್ಮುಂದೆ ಸಿದ್ಧಗಂಗಾ ಮಠ. ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದರು ಜಾತ್ರೆ. ಹಾಗೆ ನೋಡ್ತಾ ಇರ್ಬೋದು, ಸ್ಟ್ರೀಟ್ ಶಾಪಿಂಗ್ ಮಾಡೋರ್ಗಂತೂ ಆನಂದ. ಎಷ್ಟು ಐಟಮ್ಸ್ ಇದ್ದಾವೆ ಅಂತ ಅಂದರೆ ಅಲ್ಲಿ ಎಲ್ಲಿ ನೋಡಿದ್ರೂ ಐಟಮ್ಸ್ಗಳೇ. ಹಾಗೆ ಬೇರೆ ಬೇರೆ ಊರಿಂದ ಬಂದಿರೋ ಕಲಾವಿದರಿಂದ ಹಾಡು ಹೇಳೋದು, ನಾದಸ್ವರ ನುಡಿಸೋದು, ಈ ಥರ ಪ್ರೋಗ್ರಾಮ್ಗಳು ಯಾವಾಗ ದಿನ ಇದ್ದೇ ಇರುತ್ತೆ. ಅದಲ್ಲದೆ ಇದು ಎಕ್ಸಿಬಿಷನ್. ಈ ಬಿಲ್ಡಿಂಗಲ್ಲೇ ಎಕ್ಸಿಬಿಷನ್ ಇಟ್ಟಿರ್ತಾರೆ. ಕೃಷಿ ಇಲಾಖೆ, ಕೃಷಿ ಮತ್ತು ಕೈಗಾರಿಕಾ ಇಲಾಖೆ ಆಗಿರ್ಬೋದು, ವೆಟರ್ನರಿ ಹಾಸ್ಪಿಟಲ್ ಕಡೆಯಿಂದ ಆಗಿರ್ಬೋದು, ಮೆಡಿಕಲ್ ಕಾಲೇಜಸ್ಸಿಂದ ಇರ್ಬೋದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಇರ್ಬೋದು, ಅಥವಾ ಮೀನುಗಾರಿಕೆ ಇಲಾಖೆ ಇರ್ಬೋದು, ಹಾಗೆ ರೇಷ್ಮೆ ಇಲಾಖೆ ಅವರು, ಖಾದಿ ಬಟ್ಟೆ, ಅದೇ ಥರ ತುಂಬ ಜಾನುವಾರುಗಳು, ಹಸುಗಳು, ಮೇಕೆಗಳು, ಕೋಳಿಗಳು, ಎಷ್ಟು ನೋಡ್ತೀರಾ, ಎಷ್ಟು ನೋಡಿದ್ರೂ ಮುಗೀತಾನೇ ಇಲ್ಲ, ಅಷ್ಟು ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದರು. ಎಲ್ಲನೂ ಅಷ್ಟೇ ಒಂದು ಸಿಸ್ಟಮ್ಯಾಟಿಕ್ ವೇನಲ್ಲೇ ಇತ್ತು. ಅದಲ್ಲದೆ ಮಕ್ಳುಗಳಿಗೆ, ದೊಡ್ಡವ್ರಿಗೆ ಖುಷಿ ಕೊಡೋದು ಅಂತ ಅಂದರೆ ಆಟ ಆಡೋದಲ್ಲ, ಅದಕ್ಕೆ ನಾವೇನು ಜಾಸ್ತಿ ಹೋಗಲಿಲ್ಲ. ನಮ್ಮ ಮನೆಯಲ್ಲಿ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಈ ಥರ ಎಲ್ಲ ಜಾಯಿಂಟ್ ವೀಲಲ್ಲಿ ಆಟ ಆಡೋದು, ಅದು ಇದು ಎಲ್ಲ. ಅದು ಬಿಟ್ಟರೆ ಇಲ್ಲಿ ಕೃಷಿ ಇಲಾಖೆ ಅವ್ರದ್ದು ಚೆನ್ನಾಗಿತ್ತು. ಯಾವ್ಯಾವ ಬೆಳೆ ಯಾವಾಗ ಬೆಳೆಯುತ್ತೆ, ಅದರದ್ದು ಅವಧಿ ಎಷ್ಟು, ವಿವಿಧ ರೀತಿಯ ಹೂವುಗಳು, ಹಣ್ಣುಗಳು, ಸನ್ಫ್ಲವರ್ನ ನಾವು ಜಾಸ್ತಿ ನೋಡಿರೋದೇ ಸಿದ್ಧಗಂಗಾ ಮಠದಲ್ಲಿ. ಅದು ಬಿಟ್ಟರೆ ಜಾಸ್ತಿ ರಿಯಲಾಗಿ ಎಲ್ಲೂ ನೋಡೇ ಇಲ್ಲ. ಅದೇ ಸಿರಿಧಾನ್ಯಗಳು, ಮೆಕ್ಕೆಜೋಳ, ರಾಗಿ ಎಷ್ಟು ಅವಧಿನಲ್ಲಿ ಬೆಳೆಯುತ್ತೆ, ಸನ್ಫ್ಲವರ್ ಬೆಳೆಯೋದಕ್ಕೆ ಏನು ಅವಧಿ ಬೇಕು, ಆ ಥರ ಎಲ್ಲ ಡೀಟೇಲಿಂಗಾಗಿ ಎಕ್ಸ್ಪ್ಲೈನ್ ಮಾಡಿ ಒಂದೊಂದಕ್ಕೂ ಒಂದೊಂದು ಬೋರ್ಡ್ ಹಾಕಿದರು. ಹಾಗೆ ಇದು ಅರಣ್ಯ ಇಲಾಖೆ ಅವರು ಮಾಡಿದ್ದು. ಪ್ರಾಣಿಗಳನ್ನ ಅದು ಸ್ಟ್ಯಾಚುಸ್ ಥರ ಎಲ್ಲ ನಿಲ್ಲಿಸಿದ್ರು. ತುಂಬಾ ಚೆನ್ನಾಗಿತ್ತು. ರಿಯಲ್ಲಾ ಫೇಕಾ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಇದು ನೋಡಿ ಕರಡಿ ಬರುತ್ತೆ, ಸೇಮ್ ರಿಯಲ್ ಆಗಿರೋ ಥರನೇ ಇದೆ.
ಹಾಗೆ ಲಾಸ್ಟಿಗೆ ಒಂದಷ್ಟು ಫಿಶಸ್ನ ನೋಡಿಕೊಂಡು ಒಂದಷ್ಟು ಫೋಟೋಸ್ನ ಇಟ್ಕೊಂಡು ಮನೆಗೆ ರಿಟರ್ನ್ ಆದ್ವಿ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಹ್ಯಾಪಿ ಶಿವರಾತ್ರಿ.